ಡಿಯರ್ ಸ್ಟೂಡೆಂಟ್ಸ್, ಈ ಎಪಿಸೋಡ್ನಲ್ಲಿ ನಾನು ನಿಮಗೆ ಲೇಟೆಸ್ಟ್ ನಾಟಾ ಸ್ಕೋರ್ ಯಾವ ರೀತಿ ನೀವು KEA ಯೊಂದಿಗೆ ಲಿಂಕ್ ಮಾಡಬೇಕು ಅನ್ನೋ ಮಾಹಿತಿ ನಿಮಗೆ ನೀಡ್ತೀನಿ. ಇದಲ್ಲದೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ನ ನೀಡ್ತಾ ಇದ್ದೇನೆ. ಮುಂದೆ ಹೋಗ್ಕಿಂತ ಮುಂಚೆ ಇದುವರೆಗೂ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದ್ದಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನನ್ನು ಪ್ರೆಸ್ ಮಾಡಿ ಮುಂದೆ ಅಪ್ಲೋಡ್ ಮಾಡುವಂಥ ವಿಡಿಯೋಗಳ ನೋಟಿಫಿಕೇಷನ್ಗಾಗಿ. ಲೆಟ್ ಸ್ಟಾರ್ಟ್. ಮೊದಲಿಗೆ ಅಫಿಷಿಯಲ್ ವೆಬ್ಸೈಟ್ಗೆ ವಿಸಿಟ್ ಮಾಡಿ www.kea.kar.nic.in ಅಂತ. ಈ ರೀತಿ ಸ್ಕ್ರೀನ್ ಡಿಸ್ಪ್ಲೇ ಆಗುತ್ತೆ. ಇಲ್ಲಿ 3 ಪ್ಯಾರಲಲ್ ಮೇಲೆ ಕ್ಲಿಕ್ ಮಾಡಿ, ಅಡ್ಮಿಷನ್ಸ್ ಮೇಲೆ ಕ್ಲಿಕ್ ಮಾಡಿ. ಈ ರೀತಿ ಸ್ಕ್ರೀನ್ ಬಂದಾಗ ನೀವು ಇಲ್ಲಿ UGCT 2019 ಅಂತ ಇದೆಯಲ್ಲ ಅದರ ಮೇಲೆ ಕ್ಲಿಕ್ ಮಾಡಿ. ನಿಮಗೆ ಈ ರೀತಿ ಇಂಟರ್ಫೇಸ್ ಓಪನ್ ಆಗುತ್ತೆ. ಇಲ್ಲಿ ಲೇಟೆಸ್ಟ್ ರಿಸಲ್ಟ್ ಆಫ್ ನಾಟಾ ಸ್ಕೋರ್ ಕಾರ್ಡ್ ಎಂಟ್ರಿ ಅಂತ ಇದೆಯಲ್ಲ ಅದರ ಮೇಲೆ ಕ್ಲಿಕ್ ಮಾಡಿ. ಈ ರೀತಿ ನಿಮಗೆ 2 ಲಿಂಕ್ ಓಪನ್ ಆಗುತ್ತೆ. ಆರ್ಕಿಟೆಕ್ಚರ್ ಡಾಕ್ಯುಮೆಂಟ್ ವೆರಿಫಿಕೇಷನ್ ಆನ್ 26 ಜುಲೈ 2017 ಅಂತ ಆ ದಿನಾಂಕದೊಂದು ಡಾಕ್ಯುಮೆಂಟ್ ವೆರಿಫಿಕೇಷನ್ ನಡೆಸಲಾಗುತ್ತೆ. ಆಮೇಲೆ ಇಲ್ಲಿ ಕೆಳಗಡೆ ನೋಡ್ಬೋದು ನಾಟಾ ಸ್ಕೋರ್ ಕಾರ್ಡ್ ಎಂಟ್ರೀಸ್ ಅಂತಿದೆ. 25 ಜುಲೈ 2019ವರೆಗೂ ಸಮಯವಿದೆ, ಅಂದರೆ ನಾಳೆ. ಇದರ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ನೋಡಿ, ಇದರ ಮೇಲೆ ಕ್ಲಿಕ್ ಮಾಡಿ. ನಾಟಾ ಸ್ಕೋರ್ ಕಾರ್ಡ್ ಎಂಟ್ರಿ ಅಂತ ಇದೆಯಲ್ಲ ಅದರ ಮೇಲೆ ಕ್ಲಿಕ್ ಮಾಡಿ. ನಿಮಗೆ ನಂತರ ಈ ರೀತಿ ಸ್ಕ್ರೀನ್ ಓಪನ್ ಆಗುತ್ತೆ. ಇಲ್ಲಿ ಯೂಸರ್ ID ಮತ್ತು ಪಾಸ್ವರ್ಡ್ ಅಂತ ಇದೆ. ನೀವು ಯೂಸರ್ ಐಡಿನ ಅಂದರೆ KEಗೆ ರಿಜಿಸ್ಟ್ರೇಷನ್ ಮಾಡುವಾಗ ಒಂದು ಯೂಸರ್ ಐಡಿನ ಯೂಸ್ ಮಾಡಿರ್ತೀರ. ಅದು ನಿಮ್ಮ ಮೊಬೈಲ್ಗೆ ಒಂದು ರಿಜಿಸ್ಟರ್ಡ್ ಮಾಡಿರುವಂಥ ಮೊಬೈಲ್ಗೆ ಹೋಗಿರುತ್ತೆ. ನಿಮಗೆ ನೆನಪಿದ್ದಿಲ್ಲ ಅಂದರೆ ನಿಮ್ಮ ಮೊಬೈಲಿನ ಬಾಕ್ಸನ್ನು ಚೆಕ್ ಮಾಡ್ಕೊಳ್ಳಿ ಅಥವಾ ಇಮೇಲನ್ನು ಚೆಕ್ ಮಾಡಿ. ಅಲ್ಲಿ ನಿಮಗೆ ಯೂಸರ್ ID ದೊರೆಯುತ್ತೆ. ಮತ್ತು ಪಾಸ್ವರ್ಡ್ ಸಹ ನೀವು ಅದು ಏನು ಯೂಸ್ ಮಾಡೋದನ್ನು ಯೂಸ್ ಮಾಡ್ಕೊಳ್ಳಿ. ಒಂದು ವೇಳೆ ನಿಮಗೆ ನೆನಪೋಗಿತ್ತು ಅಂದರೆ ಫಾರ್ವರ್ಡ್ ಪಾಸ್ವರ್ಡ್ ಮೇಲೆ ಕ್ಲಿಕ್ ಮಾಡಿ ನೀವು ಅದನ್ನು ರಿಕವರ್ ಸಹ ಮಾಡ್ಕೊಳ್ಬೋದು. ಮತ್ತು ಇಲ್ಲಿ ಸೆಕ್ಯೂರಿಟಿ ಕೋಡ್ ಇದೆ. ಅದೇ ರೀತಿ ನೀವು ಇದನ್ನು ಸೆಕ್ಯೂರಿಟಿ ಕೋಡ್ ಏನಿರುತ್ತೋ ಅದನ್ನು ಎಂಟರ್ ಮಾಡಿ. ಆದ ನಂತರ ನೀವು ಲಾಗಿನ್ ಮಾಡ್ಕೊಳ್ಬೋದು. ನಂತರ ನಿಮ್ಮ ಸ್ಕೋರ್ ಕಾರ್ಡ್ ಏನಿದೋ ಅದನ್ನು ನೀವು ಎಂಟ್ರಿ ಮಾಡಿ. ಆದ ನಂತರ ನಿಮಗೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಡೇಟ್ ಸಹ ನಿಮ್ಗೆ ಹೇಳ್ತೀವಿ. ಅದರ ಅನುಗುಣವಾಗಿ ನೀವು ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಹೋಗ್ಬೋದು. ಅದಕ್ಕೆ ಸಹ ಒಂದು ನೋಟಿಫಿಕೇಷನ್ ಬರ್ತಾರೆ. ಅದು ಎಲ್ಲರೂ ಡಾಕ್ಯುಮೆಂಟ್ ವೆರಿಫಿಕೇಷನ್ ಅಂದರೆ ನಾಟಾ ಆರ್ಕಿಟೆಕ್ಚರ್ಗೆ ಅಟೆಂಡ್ ಆಗ್ತಿರುವಂಥ ಎಲ್ಲ ವಿದ್ಯಾರ್ಥಿಗಳು ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಹೋಗಿ ಡಾಕ್ಯುಮೆಂಟ್ ವೆರಿಫಿಕೇಷನ್ ಆದ ನಂತರ ನಿಮಗೆ ವೆರಿಫಿಕೇಷನ್ ಸ್ಲಿಪ್ಪನ್ನು ಒದಗಿಸಲಾಗುತ್ತೆ. ಅದರ ಮೇಲೆ ಒಂದು ಸೆಕ್ಯೂರಿಟಿ ಕೋಡ್ ಇರುತ್ತೆ. ಅದರ ಮುಖಾಂತರವಾಗಿ ಅಂದರೆ ಒಂದು ಸೀಕ್ರೆಟ್ ಕೀ ಇರುತ್ತೆ. ಅದರ ಮುಖಾಂತರ ನೀವು ಮತ್ತು ಆಪ್ಷನ್ ಎಂಟ್ರಿನ ಮಾಡ್ಬೋದು. ಎಲ್ಲ ವಿದ್ಯಾರ್ಥಿಗಳು ಲೇಟೆಸ್ಟ್ ಸ್ಕೋರ್ ಕಾರ್ಡ್ನ ಯಾರು ಎಂಟ್ರಿ ಮಾಡಿದರು ಎಲ್ಲ ವಿದ್ಯಾರ್ಥಿಗಳು ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡಿಗೆ ನೀವು ಆಪ್ಷನ್ ಎಂಟ್ರಿನ ಮಾಡ್ಬೋದು. ಆದರೆ ನೆನಪಿರಲಿ, ನೀವು ಕೇವಲ ಆರ್ಕಿಟೆಕ್ಚರ್ ಕಾಲೇಜುಗಳಿಗೆ ಮಾತ್ರ ನೀವು ಆಯ್ಕೆ ಮಾಡಿಕೊಳ್ಳಬಹುದು. ಬೇರೆ ಯಾವುದೇ ಒಂದು ಇಂಜಿನಿಯರಿಂಗ್ ಕೋರ್ಸ್ಗಳಿಗೆ ನೀವು ಆಯ್ಕೆ ಮಾಡಿಕೊಳ್ಳೋಕ್ಕಾಗೋದಿಲ್ಲ. ಈ ನಾಟಾ ಸ್ಕೋರ್ ಏನಿದೆಯೋ ಅದು ಕೇವಲ ಆರ್ಕಿಟೆಕ್ಚರ್ ಕೋರ್ಸ್ಗಳಿಗೆ ಮಾತ್ರ ಇರುತ್ತೆ. ವಿದ್ಯಾರ್ಥಿಗಳೇ, ನಾಟಾ ಲೇಟೆಸ್ಟ್ ಸ್ಕೋರ್ ಯಾರು ಎಂಟ್ರಿ ಮಾಡಿದ್ದೀರಾ ಆ ಎಲ್ಲ ವಿದ್ಯಾರ್ಥಿಗಳು ಎಂಟ್ರಿ ಮಾಡಿದ ನಂತರ ಕಂಪಲ್ಸರಿ 26 ಜುಲೈ 2019 ವೆರಿಫಿಕೇಷನ್ಗೆ ನೀವು ಅಟೆಂಡ್ ಆಗಿ. ಅದಾದ ನಂತರ ನಿಮಗೆ ಮುಂದಿನ ಪ್ರೊಸೀಜರಲ್ಲಿ ಹೇಳಲಾಗುತ್ತೆ. ಮತ್ತು ನೀವು ನಮ್ಮ ಚಾನಲ್ ಒಂದಿಗೆ ಇರಿ. ನಾನು ಅದ್ರದ್ದು ಯಾವುದೇ ಇನ್ಫಾರ್ಮೇಷನ್ ಇದ್ದರೂ ಸಹ ನಿಮಗೆ ಅಪ್ಲೋಡ್ ಮಾಡಿ ನಿಮಗೆ ತಿಳಿಸ್ತೇನೆ. ಈ ವಿಡಿಯೋದಲ್ಲಿ ಇಷ್ಟೇ. ನಿಮಗೆ ಲೈಕ್ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಟೇಕ್ ಕೇರ್. ಬೈ ಬಾಯ್.